ಅಸೆಂಬ್ಲಿ ಮುಗಿದ ನಂತರ ನಾಡಗೌಡರು ಬಂದ ನಂತರ ಕೂತ್ಕೊಂಡು ಸಮಿತಿ ಮಾಡೋದು, ಭದ್ರಾ ನೀರು ಪಡೆಯಲಿಕ್ಕೆ ನಿಯೋಗ ತಗೊಂಡು ಹೋಗೋದು. ಅವ್ರು ಡೇಟ್ ಯಾವಾಗ ತಗೋತಾರ ಹಂಪನಗೌಡರು ಅನ್ನೋದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಜೊತೆ ಮಾತಾಡಲಿಕ್ಕೆ ಅವ್ರೇನು ಡೇಟ್ ಫಿಕ್ಸ್ ಮಾಡ್ತಾರೆ ಆ ಡೇಟಿನ ದಿವಸ ಒಂದು ನಿಯೋಗ ತಗೊಂಡೋಗಿ ಈಗಿನ ಬೆಳೆ ಉಳಿಸಿಕೊಳ್ಳಿ ಬೇಕು, ನಾವು ಭದ್ರಾ ನೀರು ಪಡ್ಕೊಳ್ಬೇಕು, ಅದ್ರ ಬಗ್ಗೆ ಒಂದು ನಿಯೋಗ ಹೋಗ್ಬೇಕು. ನಾನು 26ವರೆಗೆ ನಾನೀಗ ಒಂದು ಕಡೆ ಪೂರ್ವ ಹೋಗಬೇಕಾಗಿರೋದ್ರಿಂದ ಬಂದ ನಂತರ ಅಷ್ಟೊತ್ತಿಗೆ ಅಸೆಂಬ್ಲಿ ಮುಗಿಯುತ್ತೆ, ನಾಡಗೌಡರು ಸಿಗ್ಬೋದು. ನಾವು ಇನ್ನೊಂದು ಸಲ ಬಂದ ನಂತರ 26 ನಂತರ ಕೂತ್ಕೊಂಡು ನಾವೆಲ್ಲರೂ ಸೇರಿ ಮತ್ತು ನಾವು ಯಾರನ್ನ ಕರಿಬೇಕು ಅಂತ ನಾವೆಲ್ಲರೂ 4 ಮಂದಿ ಸೇರಿ ಮತ್ತೆ ಯಾರನ್ನ ಕರಿಬೇಕು ಕರೆದು ಒಂದು ಸಭೆ ಮಾಡಿ ಒಂದು ಸಮಿತಿ ರಚನೆ ಮಾಡೋದ್ರ ಬಗ್ಗೆ ಚರ್ಚೆ ಮಾಡ್ತೇವೆ. ಸಾಧ್ಯ ಸಮಿತಿ ರಚನೆ ಮಾಡಿ ಪೂರ್ಣ ಮಾಡ್ತೇವೆ. ಮಾಡಿದ ನಂತರ ಒಂದು ಇಡೀ ತಾಲೂಕಿನ ರೈತರ, ತಾಲೂಕಿನ ಪ್ರಮುಖರ, ಸಂಘಟನೆಗಳ ಪ್ರಮುಖರ ಎಲ್ಲರೂ ಸೇರಿಸಿ ಒಂದು ಸಭೆ ಮಾಡುವಂಥದ್ದು ತೀರ್ಮಾನ ಮಾಡಿ ಅವತ್ತಿನ ದಿವಸ ಒಂದು ಡೇಟ್ ಫೈನಲ್ ಮಾಡ್ತೇವೆ ಅಂತಕ್ಕಂಥದ್ದು ನಾನು ಹೇಳಕ್ಕೆ ಬಯಸ್ತೇನೆ. ಇದೊಂದು ಸೌಹಾರ್ದಯುತವಾದಂಥ ಭಾಳ ಉತ್ತಮವಾದಂಥ ಚರ್ಚೆ ಇವತ್ತಿನ ಈ ಸಂದರ್ಭದಲ್ಲಿ ಆಗಿದೆ ಅಂತೇಳಿ ಕೂಡ ನನಗೆ ಅನಿಸ್ತದೆ. ಇದು ಇಲ್ಲಿಗೆ ನಿಲ್ಲಬಾರ್ದು. ನಮ್ಮ ರಾಜಕೀಯದ ಬದಿಗೊತ್ತಿ ಈಗಾಗಲೇ ಅಪ್ಪನವರು ಒಂದು ಮಾತು ಹೇಳಿ ನಾವು ಕೊನೆ ಹಂತದಲ್ಲಿ ಇದ್ದೇವೆ, ಜೀವನದ ಕೊನೆಯಂತೆ ರಾಜಕೀಯದ ಕೊನೆಯಂತೆ. ರಾಜಕೀಯ ನಿಂದ್ರೆ ನೀವು ಹೇಳೋದು ನಿಂದ್ರದು ಮಾಡೋದು ಅದು ಬೇಡ. ಜೀವನದವರೆಗೆ ರಾಜಕೀಯ ಮಾಡೋಂಥದ್ದು ರಾಜಕಾರಣ ರಾಜಕಾರಣ ಅದು ಬಿಟ್ಟು ಅಂದಾಗ ಪ್ರಶ್ನೆ ಬಂದೇ ಪಕ್ಷದ ರಾಜಕೀಯ ಇಲ್ಲ ಅಂದ್ರೆ ಅರ್ಥ. ಹೌದಾ? ಯಾಕಂದ್ರೆ ಇಲ್ಲಿ ಭವಿಷ್ಯತ್ತಿನ ಪೀಳಿಗೆಯ ದೃಷ್ಟಿಯಿಂದ ಬಹಳ ಮಹತ್ವಪೂರ್ಣವಾಗಿರ್ತಕ್ಕಂಥ ವಿಚಾರ ಇರುವುದಿಲ್ಲ. ಇಲ್ಲಿ ಎರಡೂ ಬಹಳ ಪ್ರಮುಖವಾಗಿರ್ತಕ್ಕಂಥ ವಿಚಾರ. ನಾವು ಭಾಳಷ್ಟು ಮಾತಾಡೋಕ್ಕಾಗಲ್ಲ ಅಂತ ಸಮಯ ಈಗ ಭಾಳ ಸಮಯ ಆಗಿದೆ. ಇಲ್ಲಿ ಒಂದು ಈಗ ನಾವೇನು ಮಾತಾಡಿದ್ದೀವಿ, ನೀರನ್ನು ಹೆಂಗೆ ಪಡ್ಕೊಳ್ಬೇಕು, ಸ್ವಚ್ಛ ನೀರನ್ನು ಹೆಂಗೆ ಪಡ್ಕೊಳ್ಬೇಕು, ಬೆಳಗ್ಗೆ ನೀರನ್ನು ಹೆಂಗೆ ಪಡ್ಕೊಳ್ಬೇಕು, ಕುಡಿಯೋಕ್ಕೆ ಸ್ವಚ್ಛ ನೀರನ್ನು ಹೆಂಗೆ ಪಡ್ಕೊಳ್ಬೇಕು, ಇವೆರಡು ಭಾಳ ಪ್ರಮುಖವಾದಂಥ ವಿಚಾರಗಳನ್ನು ಇಟ್ಕೊಂಡು ಮಾತಾಡಿದ್ವಿ. ಇನ್ನೂ ನಮ್ಮದು ಏನೈತೆ ಅಂದರೆ ಇವತ್ತು ವಿಷ ಕುಡಿತೀವಿ, ವಿಷ ತಿಂತೀವಿ, ವಿಷ ಕಕ್ತೀವಿ. ಹೌದಾ? ನಾವು ವಿಷ ತಿಂತೀವಿ, ವಿಷ ಕುಡಿತೀವಿ, ವಿಷ ಕಕ್ತೀವಿ. ಇದನ್ನು ಕೂಡ ನಾವು ಮುಂದೆ ಚರ್ಚೆ ಮಾಡಬೇಕಾಗಿದೆ. ಇದು ಇಲ್ಲಿಗೆ ನಿಲ್ಲುವಂಥದ್ದು ಆಗಬಾರ್ದು ಅನ್ನುವಂಥದ್ದು. ಯಾಕಂದರೆ ವಿಷಮುಕ್ತವಾದಂಥ ಜೀವನ, ವಿಷಮುಕ್ತವಾದಂಥ ಆರೋಗ್ಯ, ವಿಷಮುಕ್ತವಾದಂಥ ಬದುಕಲಿಕ್ಕೆ ನಾವು ಅದನ್ನು ಆ ಕಡೆನೂ ಕೂಡ ಲಕ್ಷ್ಯ ಕೊಡಬೇಕಾಗಿರ್ತಕ್ಕಂಥ ಅವಶ್ಯಕತೆ ಭಾಳ ಇದೆ ಅಂತ ನನಗೆ ಅನಿಸ್ತದೆ. ಅದರ ಬಗ್ಗೆ ನಾವು ಭಾಳ ವಿವರವಾಗಿ ಇನ್ನು ಮುಂದಿನ ಸಭೆ ಸಮಾರಂಭಗಳಲ್ಲಿ ವಿವರವಾಗಿ ಮಾತಾಡಿ ಅದಕ್ಕೆ ನಾವು ಹೋರಾಟಕ್ಕೆ ತೀರ್ಮಾನಗಳಂಥದ್ದು ಆಗಬೇಕು ಅಂತಕ್ಕಂಥ ವಿಚಾರ. ಹಾಗಾಗಿ ಇವತ್ತಿನ ಸಭೆ ಭಾಳ ಪ್ರಮುಖವಾಗಿರ್ತಕ್ಕಂಥದ್ದು. ಸಮಿತಿ ರಚನೆ ಮಾಡಬೇಕಾಗಿರ್ತಕ್ಕಂಥದ್ದು, ಸಮಿತಿ ಮೂಲಕ ಮೊದಲ ಹೋರಾಟಗಳನ್ನು ನಿರ್ವಹಿಸಬೇಕಾಗಿರ್ತಕ್ಕಂಥದ್ದು. ನಾವೀಗ ಜಿಲ್ಲಾದ ಜನರನ್ನು ಸೇರಿಸುವಂಥದ್ದು ಬೇಡ ಅಂತ ನನಗೆ ಅನಿಸ್ತದೆ. ಎಲ್ಲರೂ ಕೂಡ ಸಿಂಧೂರವರು ಮೊದಲು ತಯಾರಾಗಬೇಕಾಗಿರ್ತಕ್ಕಂಥದ್ದು ಭಾಳ ಪ್ರಮುಖವಾಗಿ ನಾವೆಲ್ಲರೂ ಬೇಕಾಗಿರ್ತಕ್ಕಂಥದ್ದು. ಸಿಂಧೂ ಒಂದು ಮೇಜರ್ ಏರಿಯಾ ಇರೋದ್ರಿಂದ, ನಮ್ಮ ಪಾಲು ಜಾಸ್ತಿ ಇರೋದ್ರಿಂದ ನಾವು ಜಾಗೃತರಾಗಿ ಒಕ್ಕಟ್ಟಾಗುವಂಥದ್ದು ಭಾಳ ಇದೆ. ಆ ಒಕ್ಕಟ್ಟು ಆದ ನಂತರ ನಮ್ಮ ಹೋರಾಟವನ್ನು ಮುಂದುವರಿಸಿದ ನಂತರ ನಾವು ಯಾರ್ಯಾರು ಸಹಕಾರವನ್ನು ಪಡ್ಕೊಳ್ಬೇಕು, ಯಾರ್ಯಾರನ್ನ ಜೋಡಿಸ್ಕೊಳ್ಬೇಕು, ಅದನ್ನು ಕೂಡ ಮಾಡ್ತಾ ಸಾಗುವಂಥದ್ದು ಆಗೋಣ ಅಂತಕ್ಕಂಥ ಹೇಳಿ ಇವತ್ತಿನ ಸಭೆಯಲ್ಲಿ ಭಾಗವಹಿಸುವುದರ ಮೂಲಕ ಅತ್ಯುತ್ತಮವಾದಂಥ ಸಲಹೆಗಳನ್ನು ಕೊಟ್ಟಿರ್ತಕ್ಕಂಥ ಎಲ್ಲ ಮುಖಂಡರು, ರೈತ ಮುಖಂಡರಿರ್ಬೋದು, ರಾಜಕೀಯ ಮುಖಂಡರಿರ್ಬೋದು, ಸಮಾಜದ ಮುಖಂಡರೆಲ್ಲರಿಗೂ ಕೂಡ ಹೃತ್ಪೂರ್ವಕವಾದ ಧನ್ಯವಾದಗಳನ್ನು ಅರ್ಪಿಸಿ ನನ್ನ ಮಾತುಗಳಿಂದ